ಸುಳ್ಳು ಪ್ರಕರಣಗಳನ್ನು ಅವರ ಮೇಲೆ ಹೇರಿ ಬಂಧಿಸಲಾಗ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ಇವತ್ತು ಯಾವ ರೀತಿ ಒತ್ತಿ ಉರಿತಾ ಇದೆ ಅನ್ನುವಂಥದ್ದು. 5 ಮಂದಿ ಅಮಾಯಕರನ್ನ ಗುಂಡಕ್ಕಿ ಕೊಲ್ಲಲಾಗಿದೆ. ಇವತ್ತು ವಕೀಲರು ಕ್ರಿಶ್ಚಿಯನ್ ದವೆ ಅವರು ಈ ಒಂದು ಘಟನೆಯ ಬಗ್ಗೆ ಅವ್ರು ಹೇಳ್ತಾರೆ, ನಾನು ಈ ಒಂದು ಘಟನೆಯಲ್ಲಿ ಎಷ್ಟೋ ನಿತ್ಯಗಳಿಲ್ಲದ ರಾತ್ರಿಗಳನ್ನು ಕಳೀತಾ ಇದ್ದೇನೆ ಅಂತ ಹೇಳಿ. ನನ್ನ ಮೇಲೆ ಇಷ್ಟೊಂದು ಈ ಘಟನೆ ಪರಿಣಾಮ ಬೀರುವುದಾದರೆ ಇನ್ನು ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ಇನ್ನೆಷ್ಟು ಪರಿಣಾಮವನ್ನು ಬೀರಬಹುದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ ಎಂಬುದಕ್ಕೆ ನಾವು ಉತ್ತರಿಸಬೇಕಾಗಿದೆ. ಇವತ್ತು ರಾಜ್ಯದಲ್ಲಿ 50 ಲಕ್ಷದಷ್ಟು ಮುಸ್ಲಿಂ ಮತದಾನವನ್ನು ಪಡೆದುಕೊಂಡಂತಹ ಕಾಂಗ್ರೆಸ್ ಸರ್ಕಾರ, ಇಲ್ಲಿ ಮಹಿಳೆ ಯಾವತ್ತೂ ಕೂಡ ಭಾರತ ದೇಶದಲ್ಲಿ ಸುರಕ್ಷಿತಳಲ್ಲ ಎಂಬುದು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ನಾವು ಸೇಫ್ ಅಲ್ಲ, ಎಲ್ಲಿಯೂ ಕೂಡ ನಾವು ಇವತ್ತು ಸೇಫ್ ಅಲ್ಲ. ಇವತ್ತು ಅನ್ಯಾಯ, ಅಕ್ರಮ, ದೌರ್ಜನ್ಯಗಳು ತುಂಬಿ ತುಳುಕಿರುತ್ತಿರುವಂತಹ ಪ್ರಸಕ್ತ ಸನ್ನಿವೇಶದಲ್ಲಿ ನಾವು ಇವತ್ತು ಮೌನಿಗಳಾದರೆ ನಾಳೆ ಇಲ್ಲಿ ಬೆಳೆಯುವಂತಹ ನಮ್ಮ ಪ್ರಸಕ್ತ ಮಕ್ಕಳು ಈ ದೇಶದಲ್ಲಿ ಕಷ್ಟದ ಪರಿಸ್ಥಿತಿಯನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಇಂದು ನಮ್ಮ ದೇಶದಲ್ಲಿದೆ. ಇವತ್ತು ದೇಶದ ನ್ಯಾಯ